ಸತ್ಯದ ಬೆಳಕು. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ವನಹಳ್ಳಿ ಗ್ರಾಮದಲ್ಲಿ ಶಿವಕುಮಾರ್ ಮಾಂತೇಶ್ ಚಟ್ಟರ್ ಎಂಬ ಯುವಕ 24 ವರ್ಷದ ಯುವಕ ಶನಿವಾರ ಸಾಯಂಕಾಲ 4 ರಿಂದ 5 ಗಂಟೆ ಸುಮಾರಿಗೆ ತೋಟದ ಮನೆ ಹತ್ತಿರ ಇರುವ ಕಾಲುವೆಗೆ ಈಜಲು ಹೋಗಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಘಟನೆ ನಡೆದಿದೆ. ಇದು ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ವನಹಳ್ಳಿ ಗ್ರಾಮದಲ್ಲಿ ನಡೆದಂತದ್ದು. ಕಾಲುವೆಯಲ್ಲಿ ಈಜಲು ಹೋಗಿ ನೀರಿನ ರಭಸಕ್ಕೆ ನೀರಿನ ಪಾಲಾಗಿದ್ದಾನೆ ಯುವಕ. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ವನಹಳ್ಳಿ ಗ್ರಾಮದಲ್ಲಿ ಶಿವಕುಮಾರ್ ಮಾಂತೇಶ್ ಚಟ್ಟರ್ ಎಂಬುವ 24 ವರ್ಷದ ಯುವಕ ತಮ್ಮ ತೋಟದ ಮನೆಯ ಹತ್ತಿರ ಇರುವ ದೊಡ್ಡ ಕಾಲುವೆಯಲ್ಲಿ ಈಜಲು ಹೋಗಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದ ಘಟನೆ ಶನಿವಾರ ಸಾಯಂಕಾಲ 5 ಗಂಟೆ ಸುಮಾರಿಗೆ ನಡೆದಿದೆ. ಯುವಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಊರಿನ ಸಾರ್ವಜನಿಕರು 100 ಮೀಟರಿಗೊಂದು ಮೆಟ್ಟಿಲುಗಳನ್ನು ಮಾಡಬೇಕು, 3 ಕಿಲೋಮೀಟರ್ ವರೆಗೂ ಕೂಡ ಯಾವುದೇ ಮೆಟ್ಟಿಲು ಹಾಗೂ ರ್ಯಾಂಪ್ ಕೂಡ ಮಾಡಿಲ್ಲ. ಇದರಿಂದಾಗಿಯೇ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೀನುಗಾರರು ಹಾಗೂ ಅಗ್ನಿಶಾಮಕ ದಳದವರಿಂದ ಯುವಕನ ಶೋಧನಾ ಕಾರ್ಯ ಮುಂದುವರೆದಿದೆ. ಘಟನಾ ಸ್ಥಳಕ್ಕೆ ತಾಳಿಕೋಟಿ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಗುರುರಾಜ್ ಬಡ್ಗೇರ್, ತಾಳಿಕೋಟೆ. ಜಗಳ ಮಾಡಿ ಸರ್, ಇಲ್ಲಿ 100 ಮೀಟರ್ ಮೆಟ್ಲ್ ಆಗ್ಬೇಕ್ರಿ. ಇಲ್ಲಿ 2-3 ರ್ಯಾಂಪ್ ಆಗ್ಬೇಕು. ಒಂದ್ ವೇಳೆ ರ್ಯಾಂಪ್ ಇತ್ತು, ಮೆಟ್ಲಿತ್ತು, ಇವತ್ತೊಂದು ಜೀವ ಹೋಗಿದ್ದ, ಮುಂದಾದ್ರೂ ಹೋಗ್ತಾವ್. ಇಮಿಡಿಯೇಟ್ಲಿ ಆಗಿ ನಿಮ್ ಸಾಹೇಬರಿಗೆಲ್ಲ ತಿಳಿಸಿ ಇಲ್ಲಿ ರ್ಯಾಂಪ್ ಹಾಕೋ ವ್ಯವಸ್ಥೆ ಮಾಡ್ರಿ ಸರ್. ಮೆಟ್ಲ್ ಹಾಕೋ ನಮ್ದು ಇವತ್ತ ಜೀವ ಹೋಗಿದ್ ಜೀವ ಬರಲ್ಲ. ಮುಂದಾದ್ರೂ ಇಂತ ಅನಾಹುತ ತಪ್ತೈತಿ. ದಯವಿಟ್ಟು ನೀವು ನಿಮ್ ಸಾಹೇಬರಿಗೆ, MLA ಸಾಹೇಬರಿಗೆ ಅದನ್ನ ತಿಳಿಸುವಂತ ಕೆಲಸ ಮಾಡ್ರಿ. ದಯವಿಟ್ಟು ಮಾಡಿ ಕೊಟ್ರೆ ಮುಂದಾದ್ರೂ ಇಂತ ತಪ್ತಾವ ಸರ್. ಇಲ್ಲಿ ಹಾಕ್ರಿ ಸರ್. ಇಲ್ಲ ರ್ಯಾಂಪ್ ಆದ್ರೂ ಉಳಿತದ ಜೀವ. ಇಲ್ಲ ಮೆಟ್ಲು ಉಳ್ಬೇಕು ಸರ್, ರ್ಯಾಂಪ್ ಉಳ್ಬೇಕು ನಮ್ಗೆ. ಅದು ಪೂರ್ತಿ ಮಾಡಿದ್ರೆ ಒಂದಿಲ್ಲಿ ಮಾಡ್ಯಾರ. ಯಾಕ ಬರ್ರಿ